ನಮಸ್ಕಾರ ಸ್ನೇಹಿತರೆ, ಫಾರ್ಮಸಿಸ್ಟ್ ಮಾಮ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ ಪ್ರತಿಯೊಬ್ಬರ ಆತ್ಮಸಾಕ್ಷಿಯನ್ನು ಬಡಿದೆಬ್ಬಿಸುವಂತಹ ಕಣ್ಣೀರಿನ ಕಟ್ಟೆಯೊಡೆಸುವ ಒಂದು ಸುದೀರ್ಘ ಕಥೆಯನ್ನು ಹೊತ್ತು ತಂದಿದ್ದೇನೆ. ಈ ಕಥೆಯ ಹೆಸರು ಕರುಳಿನ ಕರೆ ಮತ್ತು ಮಣ್ಣಾದ ಅಹಂಕಾರ. ನಮ್ಮ ಕಥೆಯ ನಾಯಕಿ ಪಾರ್ವತಮ್ಮ ಒಬ್ಬ ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳು. ಅವರ ಬದುಕು ಹೂವಿನ ಹಾಸಿಗೆಯಾಗಿರಲಿಲ್ಲ. ಮಗ ಕಿರಣ್ 5 ವರ್ಷವನಾಗಿದ್ದಾಗಲೇ ಪಾರ್ವತಮ್ಮ ವಿಧವೆಯಾದರು. ಅಂದಿನಿಂದ ಮಗನೇ ಅವರ ಪ್ರಪಂಚ, ಮಗನೇ ಅವರ ದೇವರು. ಮಗನನ್ನು ಇಂಜಿನಿಯರ್ ಮಾಡಲು ಅವರು ಪಟ್ಟ ಪಾಡು ದೇವರಿಗೆ ಗೊತ್ತು. ಬೇರೆಯವರ ಹೊಲದಲ್ಲಿ ಕೂಲಿ ಮಾಡಿದರು, ಮಳೆಯಲ್ಲೂ ನೆನೆದು ಹೈನುಗಾರಿಕೆ ಮಾಡಿದರು. ತನ್ನ ಹರಿದ ಸೀರೆಗೆ 3 ತೇಪೆ ಹಾಕಿಕೊಂಡರು. ಮಗನಿಗೆ ಮಾತ್ರ ಪ್ರತಿ ದೀಪಾವಳಿಗೆ ಹೊಸ ಬಟ್ಟೆ ಕೊಡಿಸುತ್ತಿದ್ದರು. ಮಗ ಓದುತ್ತಿದ್ದರೆ ಅವನಿಗೆ ನಿದ್ದೆ ಬರದಂತೆ ತಾನು ಎಚ್ಚರವಿದ್ದು ಕಾಫಿ ಮಾಡಿಕೊಡುತ್ತಿದ್ದರು. ಕೊನೆಗೂ ಕಿರಣ್ ಬೆಂಗಳೂರಿನಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದಾಗ ಪಾರ್ವತಮ್ಮ ದೇವರಿಗೆ ಹರಕೆ ತೀರಿಸಿದರು. ನನ್ನ ಮಗ ಸುಖವಾಗಿದ್ದರೆ ಸಾಕು, ನನ್ನ ಜನ್ಮ ಸಾರ್ಥಕ ಎಂದು ಭಾವಿಸಿದ್ದರು. ಕಿರಣ್ಣಿಗೆ ಸ್ನೇಹ ಎಂಬ ಹುಡುಗಿಯೊಂದಿಗೆ ಮದುವೆಯಾಯಿತು. ಸ್ನೇಹ ನಗರದ ಶ್ರೀಮಂತ ಸಂಸ್ಕೃತಿಯಲ್ಲಿ ಬೆಳೆದವಳು. ಆರಂಭದಲ್ಲಿ ಪಾರ್ವತಮ್ಮ ಹಳ್ಳಿಯಿಂದಾಗ ಬಂದಾಗ ಸ್ನೇಹ ಅತ್ತೆಯವರೇ ಬನ್ನಿ ಎಂದು ನಟಿಸುತ್ತಿದ್ದಳು. ಆದರೆ ದಿನ ಕಳೆದಂತೆ ಅವಳ ಅಸಲಿ ಗುಣ ಹೊರಬರಲಾರಂಭಿಸಿತು. ಪಾರ್ವತಮ್ಮನಿಗೆ ಹಳ್ಳಿಯ ಭಾಷೆ, ಅವರು ಊಟ ಮಾಡುವ ರೀತಿ, ಅವರು ಮಾಡುವ ದೈವವ ಪೂಜೆ ಎಲ್ಲವೂ ಸ್ನೇಹಳಿಗೆ ಅಸಹ್ಯವಾಗಿ ಕಂಡವು. ಒಂದು ದಿನ ಸ್ನೇಹ ತನ್ನ ಗೆಳತಿಯರನ್ನು ಪಾರ್ಟಿಗೆ ಕರೆದಿದ್ದಳು. ಪಾರ್ವತಮ್ಮ ಅಚಾನಕ್ಕಾಗಿ ಹಳೆಯ ಸೀರೆ ಉಟ್ಟು ಗೆಳತಿಯರ ಮುಂದೆ ಬಂದಿದ್ದಕ್ಕೆ ಸ್ನೇಹಾಳಿಗೆ ಮುಜುಗರವಾಯಿತು. ಅಂದು ರಾತ್ರಿ ಅವಳು ಕಿರಣ್ ಜೊತೆ ಜಗಳವಾಡಿದಳು. ನೋಡಿ ಕಿರಣ್, ನಿಮ್ಮ ಅಮ್ಮನಿಗೆ ಸ್ವಲ್ಪನೂ ಸ್ಟೇಟಸ್ ಸೆನ್ಸ್ ಇಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ಇವರು ಹೀಗೆ ಬಂದರೆ ನನ್ನ ಮರ್ಯಾದೆ ಏನಾಗಬೇಡ. ಇನ್ಮುಂದೆ ಇವರು ಮನೆಯಲ್ಲಿ ಯಾರಾದರೂ ಬಂದಾಗ ಹೊರಗೆ ಬಾರಬಾರದು ಎಂದು ಖಡಕ್ ಆಗಿ ಹೇಳಿದಳು. ಕಿರಣ್ ಕೂಡ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ತಾಯಿಯನ್ನೇ ಒಂದು ಕೋಣೆಗೆ ಸೀಮಿತಗೊಳಿಸಿದನು. ಪಾರ್ವತಮ್ಮ ಅಂದು ಅಡಿಗೆ ಮನೆಯಲ್ಲಿ ಮಗನಿಗೆ ಇಷ್ಟವಾದ ಪಾಯಸ ಮಾಡುತ್ತಿದ್ದರು. ಆ ಗಡಿಬಿಡಿಯಲ್ಲಿ ಅವರ ಕೈ ನಡುಗಿ ಸ್ನೇಹಾಳಿಗೆ ಅತ್ಯಂತ ಪ್ರಿಯವಾಗಿದ್ದ ವಿದೇಶಿ ಗಾಜಿನ ಪಾತ್ರೆ ಕೆಳಗೆ ಬಿದ್ದು ಪುಡಿಯಾಯಿತು. ಆ ಸದ್ದು ಕೇಳಿ ಸ್ನೇಹ ಚಂಡಿಯಂತೆ ಓಡಿ ಬಂದಳು. ಯಾರನ್ನು ಕೇಳಿ ಅಡುಗೆ ಮನೆಗೆ ಬಂದಿರಿ? ನೀವು ಕೈ ಹಾಕಿದ್ದಕ್ಕೆ ಇಂದು ನನ್ನ ನೆಚ್ಚಿನ ಪಾತ್ರೆ ಒಡೆದು ಹೋಯಿತು. ನೀವು ಇಲ್ಲಿರುವುದು ಕೇವಲ ತಿನ್ನಲು ಮತ್ತು ನಿದ್ರೆ ಮಾಡಲು ಮಾತ್ರ. ನಿಮಗೆ ಬುದ್ಧಿ ಇಲ್ಲವೇ ಎಂದು ಏಕವಚನದಲ್ಲಿ ನಿಂದಿಸಿದಳು. ಪಾರ್ವತಮ್ಮ ಕಣ್ಣೀರು ಹಾಕುತ್ತಾ, ಕ್ಷಮಿಸಮ್ಮ, ಕೈ ನಡುಗಿ ಬಿಟ್ಟಿತು ಎಂದರು. ಆದರೆ ಸ್ನೇಹ ಸಮಾಧಾನವಾಗಲಿಲ್ಲ. ನಿಮ್ಮ ಈ ಕೈಗಳೇ ಸಾಕು ನಮಗೆ ಎಂದು ಪಾರ್ವತಮ್ಮನ ಕೈಗೆ ಜೋರಾಗಿ ಹೊಡೆದಳು. ಸಂಜೆ ಮನೆಗೆ ಬಂದ ಕಿರಣ್ ತನ್ನ ತಾಯಿಯ ಕೆಂಪಾದ ಕೈಗಳನ್ನು ನೋಡಿದರೂ ಮೌನವಾಗಿದ್ದ. ಅಪ್ಪ, ಮಗನೇ, ನಿನ್ನನ್ನು ಎತ್ತಿ ಮುದ್ದಾಡಿದ್ದ ಈ ಕೈಗಳ ಮೇಲೆ ಇವತ್ತು ಅವಳು ಹೊಡೆದಿದ್ದಾಳೆ, ನೀನು ಸುಮ್ಮನಿದ್ದೀಯಾ ಎಂದು ಅವರು ಮನಸ್ಸಿನಲ್ಲೇ ಅತ್ತು ಮರುದಿನವೇ ಮೌನವಾಗಿ ಹಳ್ಳಿಗೆ ಮರಳಿದರು. ತಿಂಗಳುಗಳು ಉರುಳಿದವು. ಸ್ನೇಹ ಮತ್ತು ಕಿರಣ್ ತಮ್ಮ ಐಷಾರಾಮಿ ಜೀವನದಲ್ಲಿ ಮುಳುಗಿದ್ದರು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಒಂದು ಭೀಕರ ಅಪಘಾತದಲ್ಲಿ ಸ್ನೇಹಳ 2 ಕಾಲುಗಳು ಪ್ಯಾರಲೈಸ್ ಆದವು. ಅವಳು ಹಾಸಿಗೆ ಹಿಡಿದಳು. ಕಿರಣ್ಗೆ ಅವಳ ಸೇವೆ ಮಾಡಲು ವ್ಯವಧಾನವಿರಲಿಲ್ಲ. ಅವಳ ಶ್ರೀಮಂತ ಗೆಳೆಯರು, ಅವಳನ್ನು ಹೊಗಳುತ್ತಿದ್ದ ಸಂಬಂಧಿಕರು ಯಾರೂ ಹತ್ತಿರ ಸುಳಿಯಲಿಲ್ಲ. ಸ್ನೇಹ ತನ್ನದೇ ಮಲಮೂತ್ರದಲ್ಲಿ ಹಾಸಿಗೆಯ ಮೇಲೆ ಬಿದ್ದಿದ್ದಳು. ಹಣವಿದ್ದರೂ ಅವಳಿಗೆ ಪ್ರೀತಿಯಿಂದ ಒಂದು ತುತ್ತು ನೀಡುವವರಿರಲಿಲ್ಲ. ವಿಷಯ ತಿಳಿದ ಪಾರ್ವತಮ್ಮ ತಕ್ಷಣ ಬೆಂಗಳೂರಿಗೆ ಬಂದರು. ಮಗ ಮತ್ತು ಸೊಸೆ ಮಾಡಿದ ಅವಮಾನದ ಗಾಯಗಳು ಅವರ ಮನಸ್ಸಿನಲ್ಲಿ ಮಾಸಿರಲಿಲ್ಲ. ಆದರೆ ಕರುಳಿನ ಕರೆ ಅವರನ್ನು ಸುಮ್ಮನಿರಿಸಲು ಬಿಡಲಿಲ್ಲ.
ಪಾರ್ವತಮ್ಮ ಬಂದ ದಿನ ಮನೆಯ ಸ್ಥಿತಿ ನೋಡಿ ಅತ್ತರು. ಸೊಸೆಯನ್ನು ತನ್ನ ಸ್ವಂತ ಮಗಳಂತೆ ಎತ್ತಿ ಸ್ನಾನ ಮಾಡಿಸಿದರು. ಅವಳ ಹಾಸಿಗೆಯನ್ನು ದಿನಕ್ಕೆ 3 ಬಾರಿ ತೊಳೆದರು. ಅವಳ ಕಾಲಿನ ಗಾಯಗಳಿಗೆ ಔಷಧಿ ಹಚ್ಚಿ ಹಗಲಿರುಳು ಅವಳ ಪಕ್ಕದಲ್ಲೇ ಕುಳಿತು ಕಾಪಾಡಿದರು. ಕಿರಣ್ ಆಶ್ಚರ್ಯದಿಂದ ನೋಡುತ್ತಿದ್ದ. ಅಮ್ಮ, ಅವಳು ನಿನಗೆ ಹೊಡೆದಿದ್ದಳು, ಮನೆಯಿಂದ ಹೊರ ಹಾಕಿದ್ದಳು, ಆದರೂ ಅವಳಿಗೆ ಇಷ್ಟು ಸೇವೆ ಮಾಡುತ್ತಿದ್ದೀಯಲ್ಲ ಎಂದನು. ಪಾರ್ವತಮ್ಮ ಶಾಂತವಾಗಿ ಹೇಳಿದರು, ಮಗನೇ, ಅವಳು ತಪ್ಪು ಮಾಡಿರಬಹುದು, ಆದರೆ ನಾನು ತಾಯಿಯಾಗಿ ತಪ್ಪು ಮಾಡಲು ಸಾಧ್ಯವಿಲ್ಲ. ಮಕ್ಕಳು ದಾರಿ ತಪ್ಪಿದಾಗ ದಂಡಿಸುವುದು ತಂದೆ ತಾಯಿಯ ಧರ್ಮ, ಆದರೆ ಅವರು ಸಂಕಷ್ಟದಲ್ಲಿದ್ದಾಗ ಕೈ ಬಿಡುವುದು ಮಾನವ ಧರ್ಮವಲ್ಲ. ಒಂದು ರಾತ್ರಿ ಸ್ನೇಹ ಕಣ್ಣು ತೆರೆದಾಗ ಪಾರ್ವತಮ್ಮ ಅವಳ ಕಾಲುಗಳನ್ನು ಒತ್ತುತ್ತಾ ಮಲಗಿದ್ದರು. ಸ್ನೇಹಾಳಿಗೆ ತನ್ನ ಗರ್ವ, ಅಹಂಕಾರ ಎಲ್ಲವೂ ಕರಗಿ ಹೋದ ಅನುಭವವಾಯಿತು. ಅವಳು ಪಾರ್ವತಮ್ಮನ ಕೈಗಳನ್ನು ಹಿಡಿದು ಚುಂಬಿಸಿ ಕಣ್ಣೀರಿಟ್ಟಳು. ಅತ್ತೆಯವರೇ, ನಾನು ಯಾವ ಕೈಯಿಂದ ನಿಮ್ಮನ್ನು ಅವಮಾನಿಸಿದ್ದೇನೋ ಅದೇ ಕೈಗಳು ಇಂದು ನನ್ನನ್ನು ಬದುಕಿಸಿವೆ. ನನ್ನನ್ನು ಕ್ಷಮಿಸಿಬಿಡಿ ಎಂದಳು. ಬಂಗಾರ, ಹಣ ಎಲ್ಲವೂ ಮಣ್ಣು, ನಿಮ್ಮ ಪ್ರೀತಿಯೇ ನಿಜವಾದ ಆಸ್ತಿ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ಅಂದಿನಿಂದ ಆ ಮನೆಯಲ್ಲಿ ಅತ್ತೆ ಸೊಸೆಯಲ್ಲ, ತಾಯಿ ಮಗಳ ಬಾಂಧವ್ಯ ಬೆಳೆಯಿತು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವುದು ಒಂದೇ: ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮನ್ನು ಬೆಳೆಸಿದ ಬೇರುಗಳನ್ನು ಮರೆಯಬಾರದು. ಪೋಷಕರು ಹಳೆಯ ಕಾಲದವರಾಗಿರಬಹುದು, ಆದರೆ ಅವರ ಅನುಭವ ಮತ್ತು ಪ್ರೀತಿ ಎಂದಿಗೂ ಹಳೆಯದಾಗುವುದಿಲ್ಲ. ಹಣದಿಂದ ಸೌಕರ್ಯ ಕೊಳ್ಳಬಹುದು, ಆದರೆ ಶಾಂತಿ ಮತ್ತು ಪ್ರೀತಿ ಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಮನೆಯ ಹಿರಿಯರನ್ನು ಗೌರವಿಸಿ, ಅವರ ಆಶೀರ್ವಾದವೇ ನಿಮ್ಮ ಬದುಕಿನ ಯಶಸ್ಸಿಗೆ ಗೊತ್ತು. ಈ ಹೃದಯ ಸ್ಪರ್ಶಿ ಕತೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಜೀವನದ ಪಾಠಗಳಿಗಾಗಿ ಫಾರ್ಮಸಿಸ್ಟ್ ಮಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.